ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಕಾವೇರಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಹೇಳಿದೆ. ಕಾವೇರಿ ನೀರಾವರಿ ನಿಗಮ ಕೂಡ ಪ್ರವಾಹ ಬರಬಹುದು, ನದಿ ಪಾತ್ರದ ಜನರು ಕೂಡಲೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ನದಿಗೆ ಯಾವುದೇ ಕ್ಷಣದಲ್ಲಿ 40,000 ಕ್ಯೂಸೆಕ್ನಷ್ಟು ನೀರನ್ನು ಬಿಡುಗಡೆ ಮಾಡಬಹುದು. ಈಗಾಗಲೇ ನದಿಗೆ 25,000 ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡಲಾಗ್ತಾ ಇದೆ. ಹೆಚ್ಚಿನ ನೀರು ಬಿಡುಗಡೆ ಆಗೋದ್ರಿಂದ ನದಿ ಪಾತ್ರದಲ್ಲಿ ಪ್ರವಾಹ ಸೃಷ್ಟಿಯಾಗಬಹುದು. ಏನಕ್ಕೆ ಅಂತ ಕೇಳಿದ್ರೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನದಿ ಹರಿಯುತ್ತಲ್ಲ, ಅದರ ವಿಸ್ತೀರ್ಣ ಪಾತ್ರ ಕಿರಿದಿದೆ ಕಂಪ್ಯಾರಿಟಿವ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ. ಸೊ ನದಿ ಅಕ್ಕಪಕ್ಕ ಇರುವಂತಹ ತೋಟ ಮತ್ತು ವಾಸ ಮಾಡುವಂತಹ ಜನರಿಗೆ ಪ್ರವಾಹದ ಆತಂಕ ಸೃಷ್ಟಿಯಾಗಿಬಿಡುತ್ತೆ. 50-60 ಸಾವಿರ ಕ್ಯೂಸೆಕ್ ಹೋಯಿತು ಅಂದರೆ ಅದು ಪ್ರವಾಹ ಬಂತು ಅಂತ ಅರ್ಥ. ಇನ್ನು ಜಲಾಶಯದ ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ನದಿಗೆ ಸೇರ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ.